ಆಪ್ಷನ್. ಎಲ್ಲರೂ ಹೇಗಿದ್ದೀರಾ? ತುಂಬ ಖುಷಿಯಾಗಿದ್ದೀವಿ. ನಾವು ತುಂಬ ಖುಷಿಯಾಗಿದ್ದೀವಿ. ಎಕ್ಸ್ಪ್ಲೋರ್ ಜಪಾನ್ ಮಾಡ್ತಿದ್ದೀವಿ. ಟೋಕಿಯೋ ವೈಟ್ ಪಾಸ್ ಇದೆ. ಸೊ ಚೀಕು ಬರ್ಡೇಗಿಂತ ತೊಗೊಂಡಿದ್ದು. ಇದು 3rd ಡೇ, ಫೈನಲ್ ಡೇ. ತುಂಬ ಚೆನ್ನಾಗಿದೆ ಅಲ್ವಾ? ಮೇ ಬಿ ಸೆಲೆಬ್ರಿಟೀಸಿಗೆ ಅಥವಾ ಮಿನಿಸ್ಟ್ರಿಗೂ ಗೊತ್ತಿಲ್ಲ. ಇದು ಸ್ವೀಟು ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲ, ಟ್ರೈನ್ ಸ್ವೀಟ್ ಅಂತ ಅಷ್ಟೇ ಬರ್ದಿರೋದು, ಡೆಸ್ಟಿನೇಷನ್ ಬರ್ದಿಲ್ಲ ಅದು. ಸ್ಟಾರ್ಟ್. ನಾವೆಲ್ಲರೂ ಪ್ರೈವೇಟ್ ಜೀಪ್ ಹೇಳಿದ್ದೀವಿ, ಬಟ್ ಇದು ಪ್ರೈವೇಟ್ ಟ್ರೈನು. ಇದು ನಾವು ಇಡೀ ಓಲ್ಡ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ. ಇದ್ರ ಕಾಸ್ಟ್ ಏನಾದರೂ ಕ್ಲೋಸ್ ಇರುತ್ತೆ. ಯಾಕಂದರೆ ನಾವು ಚೆಕ್ ಮಾಡಿದ್ವಿ. ಹಾಗೆಯೇ ಜನರಲಿ ನಾವು ನಾರ್ಮಲಾಗಿ ಹೋಗಬೇಕು, ನಾರ್ಮಲ್ ಪರ್ಸನ್ ಹೋಗಬೇಕು ಅಂದರೆ ವರ್ಷದಲ್ಲಿ 8 ರೈಡ್ ಬಿಡ್ತಾರಂತೆ. ಆ 8 ರೈಡಲ್ಲಿ ನಮಗೆ ಅದು ಲಾಟ್ರಿ ಸಿಸ್ಟಮ್ ಇದೆ. ಅದ್ರಲ್ಲಿ ನಾವು ಗೆದ್ದು ಹೋದರೆ ನಮ್ಗೆ ಒಬ್ಬರಿಗೆ 20 ಲಕ್ಷ ಒಬ್ಬರಿಗೆ. 3 ನೈಟ್ಸು 3 ನೈಟ್ಸ್ ಅಲ್ವಾ? 3 ನೈಟ್ಸ್ 2 ಡೇಸ್ 2 ಡೇಸು ಪ್ಯಾಕೇಜ್. ರೂಮ್ಸ್ ಇಲ್ಲೆಲ್ಲ ಇರೋದು ನೋಡೋಕೆ. ಮತ್ತು ಹೊರಗಡೆ ಸೂಪರ್ ಆಗಿದೆ. ಹೊರಗಡೆ ಮತ್ತು ಹಾಗೇನೆ ಅಷ್ಟೇ ಲಕ್ಸುರಿಯಾಗಿ ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಈ ಟ್ರೈನ್ನ ನೋಡೋಕೆ ಬಂದು ನಾವು ಎಷ್ಟೊಂದು ಕಂಟ್ರಿ ಸುತ್ತಿಬಿಡ್ಬೋದು. ಬಟ್ ಟ್ರೈನ್ ಲವರ್ಸಿಗೆ ಅದು ಇಷ್ಟ ಆಗ್ಬೋದು. ಬಟ್ ನೋಡೋಕೆ ಚೆನ್ನಾಗಿದೆ. ವೇಟ್ ಮಾಡ್ತಾ ಇದ್ದೀವಿ. ನಾವು ಹೋಗೋ ಪ್ಲೇಸು ಯಾವುದು ಬೇಬಿ? ಕುಸಾಟ್ಸು. ಅಲ್ಲಿ ಮೋನ್ಸೇನ್ ಅಂದರೆ ಕೆಳಗಡೆ ಲಾವಾ, ವೋಲ್ಕೇನದು ವಾಟರ್, ಮೇಲ್ಗಡೆ ಸ್ಕೂಲ್ ಇರ್ತಾ ಇರುತ್ತೆ. ನನ್ನ ಮಗ ಅಳ್ದಲೆ ಆರಾಮಾಗಿದ್ದರೆ ನೀಟಾಗಿ ನಾವೇ ಇರ್ಬೋದು. ಫ್ಯಾಮಿಲಿ ಮಾತ್ರ ಕೊಟ್ಟರೆ ಇಲ್ಲಾಂದರೆ ಪಬ್ಲಿಕಲ್ಲಿ ಇರುತ್ತೆ. ನೋಡ್ಬೋದು ಹೇಗೆ ಅಂತ ಅಲ್ಲೋದ್ಮೇಲೆ ವೀಡಿಯೋ ಸಮೇತ ತೋರಿಸ್ತೀನಿ. ತಕ್ಕ ವೀಡಿಯೋ ನೋಡಿ. ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಪಾಪ ಅವನಿಗೆ ಚಪಾತಿ ಹನಿ ಕೊಡ್ತಾ ಇದ್ದೀನಿ. ತಿಂತಾ ಇದೆ ಬಂಗಾರ. ಸ್ವಲ್ಪ ಚಳಿಗೆ ಚಕ್ಲ ಆದಂಗೆ ಆಗ್ಬಿಟ್ಟಿದೆ. ಚಪಾತಿ ಹಂಗಾಗಿದೆ. ನಮ್ಮದು ಕಾರ್ ನಂಬರ್ 2 ಕುಸಾಟ್ಸು ಶಿಮಾ. ನಮ್ಮದು ಸೀಟ್ ನಂಬರ್ 10ಗೆ ಹೋಗ್ಬೇಕು. ಮನೆ ಯಾರ್ದು ಮನೆ? ಯಾರ್ದು ಮನೆ ಅದಲ್ಲ ಗೊತ್ತಿಲ್ಲ. ಚಿಕ್ಕು ಮನೆ ಯಾರ್ದು? ಮನೆ ಯಾರ್ದು ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ ನಿಂಗೆ ಹೇಳು. ಹಿಂಗನ್ನ ಗೊತ್ತಿಲ್ಲ. ಇದೇನಿದೆ? ಅಪಾರ್ಟ್ಮೆಂಟ್ 3 ದಿವಸ ಓಡಾಡಿ ಟಯರ್ಡ್ ಆಗ್ಬಿಟ್ಟಿದ್ವಿ. ಲೈಫೆಲ್ಲ ಇಷ್ಟು ಟ್ರೈನ್ ಓಡಾಡಿಲ್ಲ. ಅಷ್ಟು ಟ್ರೈನ್ ದಿನಕ್ಕೆ 8-9 ಟ್ರೈನ್ ನಾವು ಚೇಂಜ್ ಮಾಡೋದು, ಓಡಾಡೋದು. ಸಾಕ್ಸ್ ಬಿತ್ತಾ? ಹಾಕ್ತೀನಿ. ಕಾಲು ಕೊಡು. ನೀನೇ ಕಾಲು ಕೊಡ್ತಿದ್ಯಾ? ನಾಳೆ ಫುಲ್ ಸಂಡೇ, ಫುಲ್ ರೆಸ್ಟ್ ಮಾಡೋದು. ಬಿಚ್ಬೇಕು ಪದೇ. ಲಾಸ್ಟ್ ಸ್ಟಾಪ್ ಇದು. ನಾವು ಇಳ್ದಾಯಿತು. ಈಗ ಕುಸಾಟ್ಸುಗೆ ನಾವು ಬಸ್ ತೊಗೋಬೇಕು. 30 ಮಿನಿಟ್ಸ್ ಜರ್ನಿ ಇದೆ. ಇದು ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಇತ್ತಲ್ಲ ಬೇಬಿ? ನಾವು ಇವಾಗ ಬಂದಿದ್ದು 2 ಅವರ್ಸು. ಈಗ ಬಸ್ ತೊಗೋತೀವಿ. ಚೀಕು ಬಾಟಲ್ ಜೊತೆ ಹಾಕಾಡ್ತಾ ಇದ್ದಾರೆ. ಅರೆ ಇಲ್ಲಿ ಎಳೆಯೋದಿಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮೌಂಟೇನ್ ಹತ್ತುತ್ತಾ ಇದೆ. ಘಾಟ್ ಅಂತ ಫೀಲ್ ಆಗ್ತಿಲ್ಲ, ಯಾಕಂದರೆ ತುಂಬ ಸ್ಲೋ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಸ್ನೋ ಬಿದ್ದಿದೆ ನೋಡಿ. ಸ್ನೋಫಾಲ್ ಇಲ್ಲ ಪುಣ್ಯಕ್ಕೆ, ಯಾಕಂದರೆ ಸ್ನೋಫಾಲ್ ಇದ್ದರೆ ಚೀಕು ಆಡ್ತು ಬಿಡ್ತಾನೆ. ಹಿಂಸೆ ಆಗುತ್ತೆ, ಭಾರಿ ಚಳಿ ಆಗುತ್ತಲ್ಲ. ಬಟ್ ಸ್ನೋ ಆಲ್ರೆಡಿ ಬಂದು ಬಿದ್ದಿದೆ. ಚೆನ್ನಾಗಿರುತ್ತೆ. ಈಗ ನಮ್ಮ ಸೋಲಾರ್ ತೊಗೊತಾ ಇದ್ದೀವಿ. ಎಲ್ಲ ಹೊರಗಡೆ ಇಟ್ಟು ರೆಡಿ ಮಾಡಿದ್ದಾರೆ. ನಾವು
ಬೆಳಗ್ಗೆ ತಕ್ಷಣ ಚೀಕು ಮಲ್ಕೊಂಡಿದ್ದಾನೆ 3 ದಿನ ಹಿಂಗೆ ಮಾಡಿದೆ. ಅಲ್ಲೆಲ್ಲ ಆಟಾಡ್ತಾನೆ, ಇಲ್ಲಿ ಮಲ್ಕೊತಾನೆ. ಅವನಿಗೆ ವೆಯ್ಟ್ ಮಾಡ್ಬೇಕು ನಾವು ಇವಾಗ. ಅಷ್ಟರಲ್ಲಿ ನಾವು ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ. ರೆಸ್ಟೋರೆಂಟ್ ಹುಡುಕ್ಬೇಕು. ರೆಸ್ಟೋರೆಂಟ್ ಹುಡುಕ್ತಿದ್ದೀವಿ. ಸ್ನ್ಯಾಕ್ಸ್ ತೊಗೊಂಡ್ವಿ, ಹಾಗೆ ಲಾಸನೆ ಬಂದಿದ್ವಿ ಅಂತ ವಾಟರ್ ಬಾಟಲ್. ಸೊ ಓವನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀವಿ. ಜಾಪನೀಸ್ ಸ್ಟೈಲಾಗಿ ನಾವು ಊಟ ಮಾಡ್ತಿದ್ದೀವಿ ಇವತ್ತು, ಕೆಳಗೆ ಕೂತ್ಕೊಂಡು ಟೇಬಲ್ ಮೇಲೆ. ಇದು ನಂದು ಫಸ್ಟ್ ಟೈಮ್. ನಿಮ್ಮದು ಬೇಬಿ? ಇದು 4ನೇ ಸತಿ 4 ಸಲ ಇರೋದು ಜಾಪನೀಸ್ ಅಥೆಂಟಿಕ್. ನಾನು ಇದುವರೆಗೂ ಬಂದಿಲ್ಲ, ಯಾಕಂದ್ರೆ ಬರೀ ನಾನ್ ವೆಜ್ ಸಿಗುತ್ತೆ ಅಂತ. ಈಗ ಮೀಟ್ ಕ್ಯಾನ್ಸಲ್ ಇವಾಗ ಮೀಟ್ ಕ್ಯಾನ್ಸಲ್ ಮಾಡಿ ಬರೀ ಕ್ಯಾರೆಟು, ಕಾರ್ನು ಈ ಥರ ಇರೋದನ್ನ ರಾಮೇನ್ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಟೋಕಿಯೋದಲ್ಲಾದರೆ ಇಂಡಿಯನ್ ಫುಡ್ ಸಿಗುತ್ತೆ. ಇಲ್ಲಿ ತುಂಬ ದೂರ ಬಂದುಬಿಟ್ಟಿದ್ದೀವಿ ನಾವು. ಟೋಕಿಯೋಯಿಂದ ಏನಾದರೂ 3.5 ಗಂಟೆ ದೂರ ಇದ್ದೀವಿ ನಾವು. ಅಂದರೆ ಕಿಲೋಮೀಟರಲ್ಲಿ ಎಷ್ಟಿದ್ದೀವಿ? ಮಲಗಿದಾನೆ. ಅಷ್ಟು ಊಟ ಮಾಡೋಣ. ರಾಮೇನ್. ಇಲ್ಲಿ ಸ್ನೋ ಬೀಳ್ತಾ ಇದೆ. ನನ್ನ ಮಗ ಇಲ್ಲೇ ಸ್ಟ್ರೋಲರ್ ಬಿಟ್ಟಿದೆಯಲ್ಲ ಅಂತ ಕಾಣುತ್ತೆ ನೋಡು. ಆ ಕಡೆವರೆಗೆ ಹೋಗಿ ಇನ್ನ. ಏನದು? ತಗೊಂಬ ಒಂದು ತಗೊಂಬ. ಇಲ್ಲ ಕಣ, ತಗೊಂಬಾರ. ಕಲ್ಲ ಅದು? ಇಲ್ಲ, ಐಸಲ್ಲಿ ಮಾಡಿರೋದು. ಸ್ನೋ ಅದು ಪ್ರೆಷರ್ ಬರ್ತಾವ. ಎಲ್ಲಿ ಅದಾ? ಹೋಗಿ ಬರೋಣ ಬಾ. ಮೇಳಗೆ ಆಗ್ತದೆ. ಕಾಣಿಸ್ತಿದೆ ಹೋಗಿ ಹೆಂಗಿದೆ ಬೇಬಿ ಚೀಕು? ಇಲ್ಲ, ಸಲ್ಫರ್ 70 ಡಿಗ್ರಿ ಇದೆಯಾ? ಸಲ್ಫರ್ ಸ್ಮೆಲ್ಲು ಫುಲ್ಲು ವಾಸನೆ. ಇದು ಸ್ವಲ್ಪ ಕ್ಲಿಯರ್ ಆಯ್ತು. ಇಲ್ಲಿದೆ, ಕುದೀತಾ ಇದೆ ನೀರು. ಗಾಡಿ ಇನ್ನೂ ಮುಂದಕ್ಕೆ 70 ಡಿಗ್ರಿ ಇರೋ ನೀರನ್ನ ಸ್ವಲ್ಪ ಕೂಲ್ ಡೌನ್ ಮಾಡಿ ಇಲ್ಲೆಲ್ಲ ರೆಸಾರ್ಟ್ಸಿಗೆ ಸಪ್ಲೈ ಮಾಡ್ತಾರೆ. ಅಲ್ಲಿ ತೋರಿಸ್ತೀನಿ ಬಾ, ಕಾಲು ಹಿಡ್ಕೊಂಡು ಕೂತ್ಕೊಳ್ಳೋ ಜಾಗ. ಮೇಲ್ಗಡೆಯಿಂದ ಸ್ನೋ ಬೀಳ್ತಾ ಇದೆ, ಕೆಳಗಡೆ ನೀರು ಕುದೀತಾ ಇದೆ ಅಲ್ವಾ? ನೇಚರ್ ಮಸ್ತ್ ನೋಡಿ. ಇಲ್ಲ ಬಿಸಿ ನೀರು ನೃತ್ಯ. ಕೈ ಬಿಸಿ ಇದಾಗ್ಲಿ, ಕೈ ತುಂಬ ಕೊಡಿತಾ ಇದೆ ವೀಡಿಯೋ ಮಾಡ್ತಿರೋದಕ್ಕೆ. ಇದು ಪಬ್ಲಿಕ್ ಕಾನ್ಸರ್ಟ್, ಕಾಲು ಇಟ್ಕೊಬೋದು. ಚಿಕ್ಕು ತೋರ್ಸ, ಚಿಕ್ಕು ತೋರ್ಸ. ಚೀಕು
ಎದ್ದಿದ್ದಾನೆ. ಚಿಕ್ಕು ಹಾಯ್ ನಗು ಬಾ. ಸ್ವಲ್ಪ ಸ್ನೋ ಕಮ್ಮಿ ಆದಂಗೆ ಆಯಿತು. ಇದೆಲ್ಲ ನೀರು ಮುಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಹ್ಯಾಂಗ್ ಗ್ಲೌಸ್ ತೆಗಿ ನನಗೆ. ಹೌದಾ? ಹಾಂ ತೆಗಿಯೋಣ ಎಲ್ಲನೂ. ಹಾಂ ಚಿಕ್ಕವರು ಚಿಕ್ಕವ್ರನ್ನ ತೆಗಿಯೋಣ ತಡಿ. ಚಿಕ್ಕು ಬೆಚ್ಚಗಿದೆಯಾ? ಚಿಕ್ಕು ಕೈ ಹಾಕ್ಬಿಡ್ತಾನೆ, ಹುಷಾರು. ಐ ಬಿಸಿ ನೀರು. ಚಿಕ್ಕು ಎಲ್ಲಿದ್ಯಮ್ಮ? ಮುಟ್ಬೇಡ. ಫೋಟೋ ತೆಗಿ, ಸಿಂಗಲ್ ಫೋಟೋ ಹಾಗೆ. ಚಿಕ್ಕು ಬಿಸಿನೀರು ಎಂಜಾಯ್ ಮಾಡ್ತಿದ್ಯಾ? ನನ್ನ ಪ್ಯಾಂಟ್ ಫುಲ್ ಹಸಿ ಮಾಡಿದ್ದೇನೆ. ಹೌದು. ತಲೆಯಾಗೆ ತಾರೆ ನನಗೆ. ಮಮ್ಮಿ ಫ್ರೀಸ್ ಆಗತ್ತೆ ಇವಾಗ ಈಚೆಗೆ ಬಂದ್ರೆ. ನೀ ಆರಿಸ್ಬೇಡ ಕಣ, ಸುಮ್ ಕಾಲಿಟ್ಕೊಳ್ಳೋ. ಇವನು ಆರಿಸ್ತೀರಲ್ಲ, ಅದಕ್ಕೆ ನಾನು ನಾ ಅವನ್ಗೆ ಹೇಳಿದ್ದು. ಅವ್ನು ಇಳಿಯಕ್ಕೆ ಹೋಗ್ತಾನೆ. ಆ ಮೇಲ್ಗಡೆ ಸ್ನೋಫಾಲ್ ಆಗ್ತಿರೋದಕ್ಕೂ ಇವನು ಆಡೋದಕ್ಕೂ ಚೆನ್ನಾಗಿದೆ. ಸ್ಟೋಲ ಆಲ್ಮೋಸ್ಟ್ ಮುಚ್ಚೋಯ್ತು. ಇದೆಲ್ಲ ಅನ್ಸಿದ್ರು ಅದೇ ನೀರಾ? ಎಲ್ಲ ಅದ ನೀರು. ಚೀಕು ಒಳಗಿಂದ ಈಚೆಗೆ ಬರ್ತಿಲ್ಲ, ಕುತ್ಕೊಂಡ್ಬಿಟ್ಟಿದ್ದಾನೆ. ಚೀಕು ತುಂಬಾ ಸ್ವೀಟ್ ಇದೆ. ಜಾರಲ್ಲ ಬಾ ನೀನು. ನೋಡಿ ಆ ಕಡೆಯಿಂದ ಕರ್ಕೊಂಬ ಬೇಬಿ, ಅಲ್ಲಿಂದ. ಇಲ್ಲೂ ಕಾಲು ಇಟ್ಕೊಂಡು ಕುತ್ಕೋಬೋದು. ಏನಿದೆ AF ಬ್ಲಾಕ್? ಕೊಡ್ತೀನಿ. ಹಾಯ್ ಹಾಯ್ ಮಾಡು, ಚಾಕಿ ಕೊಡುತ್ತೆ. ಹಾಯ್ ಹಾಯ್ ಮಾಡೋದೇ ಚಾಕಿ ಸಿಗುತ್ತೆ. ಅಲ್ಲೊಂದು ಟೆಂಪಲ್ ಇದೆ, ಟೆಂಪಲ್ಗೆ ಹತ್ತಕ್ಕಾಗತ್ತಾ? ಯಾಕೆ ಸ್ನೋ ಅಂದ್ರೆ ಸ್ನೋ ಇದೆ, ಚಿಕ್ಕ ಹೊರಗಡೆ ಬರಲ್ಲ. ಸ್ಟ್ರೋಲರ್ ಇಂದ ಇಳಿತಿಲ್ಲ ಅವನು, ಪಾಪಚ್ಚಿ. ತುಂಬಾ ಹಿಂಸೆ ಆಗುತ್ತೆ. ಅದರಿಂದ ಹೋಗಿ ವಿಂಡಿ ಮಾಡ್ಕೊಂಡ್ಬರ್ಬೇಕಾರೆ ಅಷ್ಟಕ್ಕೆ. ಯಾಕೆ ಗೊತ್ತಿಲ್ಲ. 16:30. ಓ ಇದಕ್ಕೆ ಇಲ್ಲೊಂದು ಶೋ ಇದೆ, ಒಂದು
ಇಲ್ಲಿ ನೀರ್ನ ಹೆಂಗ್ ತಣ್ಣಗೆ ಮಾಡೋದು ಒಂದು ಶೋ ಇದೆ, ಮ್ಯೂಸಿಯಂ. ಅದು ಒಳಗೆ ಹೋಗ್ಬೇಕು. ಒಳಗೆ ಹೋಗ್ಬೇಕು, ಅದಕ್ಕೆ ಕ್ಯೂ. ಅದು ನೀ ಅಲ್ಲೇ ಅಲ್ಲ ವಾಕ್ ಮಾಡ್ಕೊಂಡು ಬಂದಿದ್ದೆ ಅವಾಗಲೇ. ವಾಕ್ ಮಾಡ್ತಾರೆ ಅಂದ್ರೆ ಶೂನು ಹಾಕಂತಿಲ್ಲ. ಅವ್ನು ಈ ಕಡೆಯಿಂದ ನೋಡು, ಈ ಕಡೆಯಿಂದ ಮಮ್ಮಿ ನೋಡು. ಗುಬ್ಬಚ್ಚಿ ಗೂಡಿನಿಂದ ಕದ್ದು ಮುಚ್ಚಿ. ಸ್ಟೇಷನಿಗೆ ಹೋಗ್ತಾ ಇದ್ದೀವಿ ಇವಾಗ. ಒಂದ್ಸಲ ಆಟ ಆಡಿದ್ದಾಯ್ತು, ಫೋಟೋಸ್ ತಕ್ಕೊಂಡಿದ್ವಿ, ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ. ಏನು ನೆಕ್ಸ್ಟ್ ಚೀಕುಗೆ ಗ್ರಿಲ್ಡ್ ರೈಸ್ ತಗೊಂಡಿದ್ದೀನಿ, 7-Eleven. ಬಿಸಿ ಇಲ್ಲಮ್ಮ, ಉಫ್ ಅಂದ್ಬಿಟ್ಟೆ ಕಟ್ಸೋ ನೀನು. ಹೌದಾ, ಸರಿ. ಬಾಯಲ್ಲಿದೆ ಅಂತ ನೋಡಿ. ನಾ ಕೊಡು ಕಚ್ಚು. ಅವ್ನು ಕಚ್ಚಲೇ ಇಲ್ಲ. ಕಚ್ಚಲಿಲ್ವಾ? ಕೊಡು ಅವ್ನು ಹಂಗೆ. ಕಚ್ಚಿದ ಅನ್ಕಣ ಅವನು. ಇಲ್ಲ. ನೀವು ಟ್ರೈನಿಗಿಂತ ಇಷ್ಟ ನನಗೆ. ಸೇಮ್ ಟ್ರೈನ್. ಇಲ್ಲೇ ಇಡಬೇಕು, ಬಟ್ ಎಲ್ಲರೂ ತುಂಬಿಟ್ಟಿದ್ದಾರೆ ಆಲ್ರೆಡಿ ಲಗೇಜ್. ಒಳಗೋಗಿ ನಾನು ಕರ್ಕೊಂಡು ಮಾಡ್ತೀನಿ. ಇವತ್ತಿಗೆ ನಮ್ಮದು ಟೋಕಿಯೋ ವೈಟ್ ಪಾಸ್ ಮುಗೀತು, ನಮ್ಮ ಟ್ರಿಪ್ ಮುಗಿಯುತ್ತೆ ಇವತ್ತಿಗೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀವಿ, 3 ದಿವಸ ಕಂಟಿನ್ಯೂಸ್ ಆಗಿ ಓಡಾಡಿ. ಏನಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಟ್ರೈನು, ದಿನಕ್ಕೊಂದು 8-7 ಟ್ರೈನ್ ಹತ್ತಿದ್ದೀವಿ, ಇಳ್ದಿದ್ದೀವಿ. ಚೀಕಿಗೂ ಅಷ್ಟೇ, ಬಟ್ ನಿದ್ದೆ ಮಾಡಿದ್ದಾನೆ, ಹಾಗೆ ಟಯರ್ಡ್ ಕೂಡ ಆಗಿದ್ದಾನೆ. ಅವ್ರಿಗೆ ಟ್ರೈನು ತುಂಬ ಇಷ್ಟ ಆಗಿದೆ.